ಅಲಿ ಖಮೇನಿ ಮಟಾಶ್ ಮುಂದಿನ ನಾಯಕ ಯಾರು ಅನ್ನುವಂತಹ ಗೊಂದಲಗಳು. ಖಮೇನಿ ಸಾವಿನ ಬೆನ್ನಲ್ಲೇ ಮುಂದಿನ ನಾಯಕನ ಚರ್ಚೆ ಕೂಡ ಆಗ್ತಾ ಇದೆ. ಸುಪ್ರೀಂ ಲೀಡರ್ ಎರಡನೇ ಮಗ ಮುಜ್ತಬಾ ಖಮೇನಿ ಇರಾನ್ ಆಡಳಿತದ ಮೇಲೆ ಪ್ರಬಲ ಹಿಡಿತವನ್ನ ಹೊಂದಿದ್ದಾರೆ. ಮಗನನ್ನ ನಾಯಕನನ್ನಾಗಿ ಮಾಡೋದಕ್ಕೆ ಇಚ್ಛಿಸಿದಂತಹ ಖಮೇನಿ ಮತ್ತೊಬ್ಬ ಪ್ರಮುಖ ಇರಾನ್ ನಾಯಕ ಅಲಿ ರೇಜಾ ಖಮೇನಿಯ ವಿಶ್ವಾಸಾರ್ಹ ಸಹಾಯಕರಲ್ಲಿ ಒಬ್ಬ. ಅರಾಫಿ ಶಿಯಾ ಕುರಿತು ಪ್ರಚಾರ ಮಾಡ್ತಾ ಇದ್ದಂತಹ ಅಲಿ ರೇಜಾ ಅರಾಫಿ, ಭದ್ರತಾ ವಿಷಯ ನೋಡಿಕೊಳ್ಳುವಂತಹ ಅಲಿ ಅಸ್ಗರ್ ಹೆಜಾಜ್ ಮುಂದಿನ ನಾಯಕನಾಗಿ ಮೂವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಇರಾನ್ ಮುಂದಿನ ನಾಯಕರ ಯಾರು ಅನ್ನೋದು ಕೂಡ ಸಸ್ಪೆನ್ಸ್ ಆಗಿರುವಂಥದ್ದು. ಅಲಿ ಖಮೇನಿ ಮಟಾಶ್ ಮುಂದಿನ ನಾಯಕ ಯಾರು ಅನ್ನುವಂತಹ ಚರ್ಚೆಗಳು. ಆಲ್ರೆಡಿ ಚರ್ಚೆಗಳು ಕೂಡ ಆರಂಭ ಆಗಿದೆ. ಖಮೇನಿ ಜಾಗಕ್ಕೆ ಉತ್ತರಾಧಿಕಾರಿಯಾಗಿ ಯಾರು ಬರ್ತಾರೆ ಅಂತ ಹೇಳಿ. ಬಟ್ ಇನ್ನೊಂದು ಕಡೆ ಉತ್ತರಾಧಿಕಾರಿಯಾಗಿ ಯಾರೇ ಬಂದರೂ ಕೂಡ ಉಳಿದುಕೊಳ್ಳೋದಿಲ್ಲ, ಅವ್ರಿಗೂ ಕೂಡ ಇದೇ ಪರಿಸ್ಥಿತಿಯೇ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಅನ್ನು ಕೂಡ ಕೊಡಲಾಗಿದೆ. ಹಾಗಿದ್ರೆ ಮುಂದಿನ ನಾಯಕ ಯಾರಾಗಿರ್ತಾರೆ ಅನ್ನುವಂತಹ ಚರ್ಚೆ ಕೂಡ. ಫೈನಲಿ ಅಲಿ ಖಮೇನಿಯನ್ನ ಹತ್ಯೆ ಮಾಡಿರುವಂಥದ್ದು ಟ್ರಂಪ್. ಇಸ್ರೇಲ್ನ ಪ್ರಧಾನಿ ಧನ್ಯವಾದ ಕೂಡ ತಿಳಿಸಿದ್ದಾರೆ ಟ್ರಂಪ್ಗೆ. 47 ವರ್ಷದ ಇರಾನ್ ಸರ್ವೋಚ್ಚ ನಾಯಕನಾಗಿದ್ದಂತಹ ಖಮೇನಿಯ ಮೇಲೆ ಕಣ್ಣಿಟ್ಟಿದ್ದಂಥದ್ದು ಈಗ ಆ ದ್ವೇಷಕ್ಕೆ ಅಂತ್ಯ ಹಾಡಲಾಗಿದೆ. ಇನ್ನು ಇಸ್ರೇಲ್ ಅನ್ನ ಆತ ಯಾಕೆ ದ್ವೇಷಿಸ್ತಾ ಇದ್ದ? ಅಮೆರಿಕ ಆತನ ಟಾರ್ಗೆಟ್ ಮಾಡಿದ್ದು ಯಾಕೆ ಅಷ್ಟೊಂದು ದ್ವೇಷಗಳೆಲ್ಲ ಹುಟ್ಕೊಳ್ತು? ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಈಗ. ಈತ ಇರಾನ್ ಸರ್ವೋಚ್ಚ ನಾಯಕನಾಗಿದ್ದು ಹೇಗೆ? ಸಾಕಷ್ಟು ಇತರ ವಿಚಾರಗಳ ಬಗ್ಗೆ ಒಂದು ಕಡೆ ಕರ್ನಾಟಕದಲ್ಲೂ ಕೂಡ 3 ದಿನಗಳ ಕಾಲ ಶೋಕಾಚರಣೆಯನ್ನ ಮಾಡ್ತಾ ಇರುವಂಥದ್ದು. ಖಮೇನಿ ಹೆಸರಲ್ಲಿ ಅಲಿಪುರದಲ್ಲಿ ಆಸ್ಪತ್ರೆ ಕೂಡ ಇರುತ್ತೆ. ಸೊ ಅಲ್ಲಿ ಖಮೇನಿ ಸಮುದಾಯದವರೇ ಹೆಚ್ಚಾಗಿರೋದ್ರಿಂದ ಶೋಕಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ಅಂಗಡಿ ಮುಂಗಟ್ಟುಗಳಿಂದ ಕ್ಲೋಸ್ ಮಾಡಿ ಶೋಕ ಸಾಗರದಲ್ಲಿ ಖಮೇನಿ ಅಭಿಮಾನಿಗಳು ಕಣ್ಣೀರಾಗ್ತಾ ಇದ್ದಾರೆ ಕೂಡ. ಮಸೀದಿಯಲ್ಲಿ ನಮಾಜ್ ಮಾಡ್ತಾ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ.